ಇನ್ನು ಗಾಂಧಿವಾದ ಪೊಳ್ಳು ಎಂದ ಆರ್ಎಸ್ಎಸ್ನ ಸರಸಂಘ ಚಾಲಕ ಮೋಹನ್ ಭಾಗವತ್ ವಸಾಹತುಶಾಹಿ ಬೋಧನೆಯಿಂದ ಗಾಂಧಿ ತಪ್ಪು ನಿರೂಪಣೆ ಮಾಡಿದ್ದಾರೆ. ಬ್ರಿಟಿಷ್ ಆಳ್ವಿಕೆಗೂ ಮುನ್ನ ಏಕತೆ ಇರಲಿಲ್ಲ ಎಂಬ ವಾದ ತಪ್ಪು. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯ ವಿರುದ್ಧ ಮಾತನಾಡಿದ ಮೋಹನ್ ಭಾಗವತ್ ವಸಾಹತುಶಾಹಿ ಬೋಧನೆಯಿಂದ ತಪ್ಪು ಸಂದೇಶ, ಬ್ರಿಟಿಷ್ ಆಳ್ವಿಕೆಗೂ ಮುನ್ನ ಏಕತೆ ಇರಲಿಲ್ಲ ಎಂಬ ಗಾಂಧಿವಾದವನ್ನ ನಖಶಿಕಾಂತವಾಗಿ ನಿರಾಕರಿಸಿದ ಆರ್ಎಸ್ಎಸ್ ಬ್ರಿಟಿಷ್ ಆಡಳಿತಕ್ಕೂ ಮೊದಲು ನಮ್ಮಲ್ಲಿ ಒಗ್ಗಟ್ಟು ಇರಲಿಲ್ಲ ಎಂದು ಗಾಂಧಿ ಬರೆದಿದ್ದರು. ಆದರೆ ಅವರ ವ್ಯಾಖ್ಯಾನವು ಪೊಳ್ಳು ಎಂದ ಭಾಗವತ್ ವಸಾಹತುಶಾಹಿ ನಿರೂಪಣೆಯಿಂದ ಕೂಡಿದೆ. ನಮ್ಮಲ್ಲಿ ಮುಂಚೆಯೇ ಒಗ್ಗಟ್ಟಿತ್ತು. ವಿವಾದದಲ್ಲಿ ತೊಡಗಿಕೊಳ್ಳುವುದು ಭಾರತದ ಸ್ವಭಾವವಲ್ಲ. ಭಾರತದ ಸಂಪ್ರದಾಯವು ಯಾವಾಗಲೂ ಭಾತೃತ್ವ ಎತ್ತಿ ಹಿಡಿಯುತ್ತದೆ. ಗಾಂಧಿವಾದ ಪೊಳ್ಳು ಎಂದ ಆರ್ಎಸ್ಎಸ್ ಸರಸಂಘ ಚಾಲಕ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಸ್ವಾತಂತ್ರ್ಯ ಹೋರಾಟಗಾರ ಮಹಾತ್ಮ ಗಾಂಧಿ, ಆ ಗಾಂಧೀಜಿಯವರು ದೇಶಕ್ಕೆ ನೀಡಿದ ಕೊಡುಗೆ ಮತ್ತು ತ್ಯಾಗ, ಆ ತ್ಯಾಗ ಮತ್ತು ಕೊಡುಗೆಗಳು ನೋಡಿ, ಒಬ್ಬ ಮನುಷ್ಯನಿಂದ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಎನ್ನುವುದಾದರೆ ಆ ಮನುಷ್ಯನ 99 ಒಳ್ಳೆಯ ಕಾರ್ಯಗಳನ್ನು ಮರೆಮಾಚಿ ಯಾವುದೋ ಒಂದು ದುರ್ಬಲ ವಿಚಾರಗಳನ್ನು ಎತ್ತಿ ವೈಭವೀಕರಿಸೋದು ಇದು ವಿಕೃತವಲ್ಲದೆ ಮತ್ತಿನ್ನೊಂದಲ್ಲ. ಮಹಾತ್ಮ ಗಾಂಧೀಜಿ ಈ ಭಾರತವನ್ನ ಅತ್ಯಂತ ಸೆಕ್ಯುಲರ್ ರಾಷ್ಟ್ರವನ್ನಾಗಿಸಲು ಅವರು ಮಾಡಿದ ಹೋರಾಟಗಳು, ತ್ಯಾಗಗಳು, ಬ್ರಿಟಿಷರ ವಿರುದ್ಧ ತೆಗೆದಂತಹ ಮೌನವಾದಂತಹ ಚಳುವಳಿ, ಅಹಿಂಸಾ ಚಳುವಳಿ ನಿಜಕ್ಕೂ ಈ ದೇಶದ ಯಂಗ್ಸ್ಟರ್ಸ್ಗಳಿಗೆ ಮಾದರಿಯುತವಾದಂತಹ ಮತ್ತು ಪ್ರೇರಣೆಯಾದಂತಹ ವಿಚಾರ. ಬ್ರಿಟಿಷ್ ಆಡಳಿತಕ್ಕೂ ಮೊದಲು ಭಾರತೀಯರಿಗೆ ಏಕತೆಯ ಕೊರತೆ ಇತ್ತು ಎಂಬ ಮಹಾತ್ಮ ಗಾಂಧಿಯವರ ಅಭಿಪ್ರಾಯವು ವಸಾಹತುಶಾಹಿ ಬೋಧನೆಯಿಂದಾಗಿ ರೂಪುಗೊಂಡ ಪೊಳ್ಳು ನಿರೂಪಣೆಯಾಗಿದೆ ಎಂದು ಮೋಹನ್ ಭಾಗವತ್ ಅತ್ಯಂತ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಬ್ರಿಟಿಷ್ ಆಡಳಿತಕ್ಕೂ ಮೊದಲು ನಾವು ಇಷ್ಟು ಒಗ್ಗಟ್ಟಿನಿಂದ ಇರಲಿಲ್ಲ ಎಂದು ಗಾಂಧೀಜಿ ತಮ್ಮ ಹಿಂದ್ ಸ್ವರಾಜ್ನಲ್ಲಿ ಬರೆದಿದ್ದಾರೆ. ಆದರೆ ಅವರ ಈ ವ್ಯಾಖ್ಯಾನವು ಪೊಳ್ಳು ನಿರೂಪಣೆಯಿಂದ ಕೂಡಿದೆ. ಇದಕ್ಕೆ ವಸಾಹತುಶಾಹಿ ಬೋಧನೆ ಕಾರಣ. ಭಾರತಕ್ಕೆ ರಾಷ್ಟ್ರ ಎಂಬ ಪರಿಕಲ್ಪನೆಯು ಪಾಶ್ಚಿಮಾತ್ಯ ದೇಶಗಳ ರೀತಿಯಾಗಿ ಇಲ್ಲ ಎಂದಿದ್ದಾರೆ. ಜೊತೆಗೆ ವಿವಾದದಲ್ಲಿ ತೊಡಗಿಕೊಳ್ಳುವುದು ಭಾರತದ ಸ್ವಭಾವವಲ್ಲ. ಭಾರತದ ಸಂಪ್ರದಾಯವು ಯಾವಾಗಲೂ ಭಾತೃತ್ವ ಮತ್ತು ಸಂಗ್ರಹಿತ ಸಾಮರಸ್ಯವನ್ನು ಒತ್ತಿ ಹೇಳುತ್ತದೆ. ನಾವು ರಾಷ್ಟ್ರೀಯತೆ, ನ್ಯಾಷನಲಿಟಿ ಎಂಬ ಪದವನ್ನು ಬಳಸುತ್ತೇವೆ. ರಾಷ್ಟ್ರೀಯವಾದಿ, ನ್ಯಾಷನಲಿಸಮ್ ಎಂಬ ಪದವನ್ನಲ್ಲ. ರಾಷ್ಟ್ರದ ಬಗ್ಗೆ ಅತಿಯಾದ ಹೆಮ್ಮೆ 2 ದೇಶಗಳ ಯುದ್ಧಗಳಿಗೆ ಕಾರಣವಾಯಿತು. ಅದಕ್ಕಾಗಿಯೇ ಕೆಲವರು ರಾಷ್ಟ್ರೀಯತೆಯ ಪದಕ್ಕೆ ಹೆದರುತ್ತಾರೆ ಎಂದು ಸಹ ಹೇಳಿಕೆಯನ್ನು ಕೊಟ್ಟರು. ಮಹಾತ್ಮ ಗಾಂಧಿಯ ವಿರುದ್ಧ ಮಹಾತ್ಮ ಗಾಂಧಿಯವರ ಒಂದು ಸಂದೇಶವನ್ನು ಅತ್ಯಂತ ನಿರ್ಭಯರಾಗಿ ನಿರಾಕರಿಸೋದು ಒಬ್ಬ ಭಾರತೀಯನಿಗೆ ಸಮಂಜಸವಲ್ಲ. ಮಹಾತ್ಮ ಗಾಂಧಿ ಮಾಡಿದ್ದು ಅದೆಷ್ಟೋ ಸಹಸ್ರಾರು ಒಳ್ಳೆ ಕೆಲಸಗಳನ್ನು ಯಾಕೆ ಹೇಳ್ತಾ ಇಲ್ಲ? ಒಳ್ಳೆ ಬೋಧನೆಗಳನ್ನು ಯಾಕೆ ಹೇಳ್ತಾ ಇಲ್ಲ ಮೋಹನ್ ಭಾಗವತ್? ಸ್ವರಾಜ್ ಪುಸ್ತಕದಲ್ಲಿ ಬರೆದಿಡಲಾದ ಬ್ರಿಟಿಷರು ಭಾರತಕ್ಕೆ ಬರುವ ಮುನ್ನ ಬ್ರಿಟಿಷರು ಭಾರತವನ್ನು ಎಷ್ಟು ವರ್ಷ ಆಳಿದ್ರು? 250 ವರ್ಷ ಚಿಲ್ಲರೆ ಈ ದೇಶವನ್ನು ಆಳಿದ್ರು. ಬ್ರಿಟಿಷರು ಬರುವ ಮುನ್ನ ಈ ದೇಶ ಹೆಂಗಿತ್ತು? ಪರಸ್ಪರ ರಾಜಾಡಳಿತದಲ್ಲಿ ರಾಜರುಗಳ ನಡುವೆ ಒಂದು ತರಹದ ವೈಷಮ್ಯ, ದ್ವೇಷ ಹುಟ್ಟಿಕೊಂಡ ಭಾರತವಾಗಿತ್ತು ಈ ದೇಶ. ಇಲ್ಲಿನ ಸಂಪತ್ತು, ಇಲ್ಲಿನ ಶ್ರೀಮಂತಿಕೆಯನ್ನು ಕಂಡು, ಇಲ್ಲಿನ ಸಿರಿಧಾನ್ಯಗಳ ವೈಶಿಷ್ಟ್ಯತೆಗಳನ್ನು ಕಂಡು, ಇಲ್ಲಿನ ಮಸಾಲ ಪದಾರ್ಥಗಳ ವೈವಿಧ್ಯತೆಯನ್ನು ಕಂಡು ಶ್ರೀಮಂತಿಕೆಯ ದೇಶವಾಗಿತ್ತಿದು. ಇದರ ಎಲ್ಲ ದೌರ್ಬಲ್ಯಗಳನ್ನು ಅರಿತಂತಹ ಬ್ರಿಟಿಷರು ಪರಸ್ಪರ ರಾಜರುಗಳ ನಡುವೆ ದ್ವೇಷಗಳನ್ನು ಹುಟ್ಟಿಹಾಕಿ ಒಡೆದು ಆಳುವ ನೀತಿಯನ್ನು ಈ ದೇಶದಲ್ಲಿ ಜಾರಿ ಮಾಡಿದ್ರು. ಡಿವೈಡ್ ಅಂಡ್ ರೂಲ್ ಇವೆಲ್ಲವೂ ಕೂಡ ಕೇಳಿರ್ತೀರಿ. ಬ್ರಿಟಿಷರು ಬರೋದಕ್ಕೂ ಮುಂಚೆ ನಮ್ಮ ದೇಶ ಐಕ್ಯತೆಯಿಂದಿರಲಿಲ್ಲ ಅಂತ ಹೇಳಿ ಗಾಂಧಿವಾದ. ಇಲ್ಲ, ಬ್ರಿಟಿಷರು ಬರೋ ಮುಂಚೆನೂ ಈ ಐಕ್ಯತೆ ಇತ್ತು ಅಂತ ಮೋಹನ್ ಭಾಗವತರ ವಾದ. ಅದೇನೇ ಇದ್ರೂ ಕೂಡ ಅತ್ಯಂತ ದುರಂತಮಯ ಮತ್ತು ವಿಪರ್ಯಾಸದ ವಾದ ಇದಾಗಿದ್ದು, ಮಹಾತ್ಮ ಗಾಂಧಿಯವರ ತತ್ವಾದರ್ಶಗಳನ್ನು ಗಾಳಿಗೆ ತೂರುವಂತಹ ಯಾರೇ ಆ ವಿಚಾರಕ್ಕೂ ಭಾಗಿಯಾದರೂ ಕೂಡ ಅದನ್ನು ಭಾರತ ಸಹಿಸಲಾಗದು ಅನ್ನುವುದು ಕೂಡ ಅಷ್ಟೇ ಸ್ಪಷ್ಟ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.